ಐಶು ಐಶು ನಾನಿವತ್ತು ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ? ಯಾಕೆ ಇಷ್ಟಲ್ಲಾಗಿದ್ಯಾ? ಏನಾಯ್ತು ಐಶು? ಐಶು ಪ್ಲೀಸ್. ಐಶು ಏನಾಯ್ತು ಅಂತ ಹೇಳೆ. ನೀನ್ ಹೀಗೆ ಅಳ್ತಾ ಇದ್ರೆ ನನ್ಗೆ ಹೇಗೆ ಗೊತ್ತಾಗ್ಬೇಕು ಹೇಳು? ಏನಾಗ್ಬಾರ್ದಿತ್ತು ಅದೇ ಆಗೋಯ್ತು ಕಣೆ. ಅದೇ ಏನಾಯ್ತು ಅಂತ ಹೇಳು. ನಿನ್ನೆವರೆಗೂ ನನ್ನ ರೂಮ್ ನಲ್ಲಿದ್ದವನು ಸಾಧಾರಣ ಮನುಷ್ಯ ಅಲ್ಲ ಕಣೆ, ಅವನು ಶಿವರಾಜ್ ಅರಸು. ಅಷ್ಟೇ ತಾನೇ ಹುಚ್ಚ ಹುಡುಗಿ, ಅದಕ್ಕೆಲ್ಲ ಯಾರಾದ್ರೂ ಅಳ್ತಾರಾ? ಅಷ್ಟೇ ಅಲ್ಲ ಕಣೆ, ಅವನಷ್ಟು ದೊಡ್ಡ ವ್ಯಕ್ತಿ ಅಂತ ಗೊತ್ತಿಲ್ದೆ ಅವನ್ನ ತುಂಬಾ ಗೋಳಕೊಂಡ್ಬಿಟ್ಟೆ, ಏನೇನೋ ಅಂದ್ಬಿಟ್ಟೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಅವನ ಮನ್ಸಾರೆ ಪ್ರೀತಿಸ್ಬಿಟ್ಟೆ. ಐಶು, ನೀನು ಶಿವರಾಜ್ ಅರಸನ ಪ್ರೀತಿಸ್ತಾ ಇದೀಯಾ? ಹೌದು ಕಣೆ, ಹುಚ್ಚಿ ತರ ಪ್ರೀತಿಸ್ಬಿಟ್ಟೆ. ಶ್ರುತಿ, ನಾನು ನಮ್ಮ ತಂದೆ ತಾಯಿನ ಕಳ್ಕೊಂಡಾಗ್ಲು ನನ್ಗಿಷ್ಟು ನೋವಾಗಿರ್ಲಿಲ್ಲ. ಆದ್ರೆ ಈಗ ನಿಲ್ದೆ ನನ್ಗೆ ಒಂದು ಕ್ಷಣನೂ ಇರಕ್ಕಾಗ್ತಿಲ್ಲ ಕಣೆ. ದೇವ್ರು ನನಗೆ ಯಾಕೆ ಹೀಗೆ ಮಾಡ್ತಾನೋ ಗೊತ್ತಿಲ್ಲ. ನಾ ತುಂಬಾ ದುರಾದೃಷ್ಟವಂತೆ ಕಣೆ. ನೀನು ದುರಾದೃಷ್ಟವಂತೆ ಅಲ್ಲ, ಅದೃಷ್ಟವಂತೆ. ಅದಕ್ಕೆ ಅವ್ರು ನಿನಗೆ ಸಿಕ್ಕಿದ್ದಾರೆ. ನೀನು ಅವ್ರನ್ನ ಪ್ರೀತಿಸಿದ್ದಕ್ಕೆ ಸಂತೋಷ ಪಡ್ಬೇಕು, ಅಳಬಾರ್ದು. ಆದ್ರೆ ಒಂದು ಕಡೆ ಅವ್ನು ಯಾರು ಅಂತ ಗೊತ್ತಿಲ್ಲದೆ ಪ್ರೀತಿಸ್ದೆ. ನಾನ್ ಪ್ರೀತಿಸಿರೋ ವಿಷಯ ಅವ್ನಿಗೆ ಹೇಳಿಲ್ಲ. ಅವ್ನು ದೊಡ್ಡ ಮನುಷ್ಯ ಅಂತ ಗೊತ್ತಾದ್ಮೇಲೆ ಹೇಳಿದ್ರೆ ಅವನ್ಗೆ ನನ್ ಮೇಲೆ ಅಸಹ್ಯ ಆಗಿರೋದು. ಅಯ್ಯೋ ಹುಚ್ಚಿ, ಅವ್ನ್ ಯಾರಾದ್ರೇನು, ನೀನ್ ಅವನ್ನ ಪ್ರೀತಿಸಿದ್ಯಾ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ನೀನೆಂಥ ಒಳ್ಳೆ ಹುಡುಗಿ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಅವನ್ ನಿನಗೆ ಸಿಕ್ಕೇ ಸಿಗ್ತಾನೆ. ಸಮಾಧಾನ ಮಾಡ್ಕೊ. ಶ್ರುತಿ, ಶ್ರುತಿ, ಓಹ್ ಯಾ ಶ್ರುತಿ, ನೀನ್ ಹೇಳಿದಾಗೆ ನಾನು 5,000 ರೂಪಾಯಿ ಸಂಪಾದನೆ ಮಾಡ್ಬಿಟ್ಟೆ. and I'm so happy about it. ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಸಂಬಳ ಎಲ್ಲಿ? ಮೈ ಗಾಡ್, ಇನ್ನು ಅದನ್ನೇ ಕೇಳ್ತಿದ್ಯಲ್ಲ. 5,000 ರೂಪಾಯಿ ಎಲ್ಲಿ ಅಂತ ಕೇಳಿದೆ. ಖರ್ಚು ಮಾಡ್ದೆ. ಯಾವ್ದಕ್ಕೆ? ತಿನ್ನೋದಕ್ಕ, ಕುಡಿಯೋದಕ್ಕ? ಅಯ್ಯೋ, ಅದನ್ ಬಿಟ್ಟು ಎಷ್ಟೋ ದಿನ ಆಯ್ತು. ನಿನ್ ಫ್ರೆಂಡ್ ಐಶ್ವರ್ಯ ಇದಲ್ಲ, ಅವಳೊಂದು ಸೀರೆ ಇಷ್ಟಪಟ್ಟಿದ್ಲಲ್ಲ, ಅದನ್ನ ಅವಳಿಗೆ ಪ್ರೆಸೆಂಟ್ ಮಾಡಿದೆ. ನನ್ನ ಫ್ರೆಂಡಿಗೆ ನೀವೇನ್ ಸೀರೆ ಕೊಡ್ಸೋದು? ಅವಳು ನನಗೆ ಬರೀ ಫ್ರೆಂಡು, ನನಗೆ ರೂಮ್ ಮೇಟ್. ಬರೀ ರೂಮ್ ಮೇಟಾ ಇಲ್ಲ ಬೆಡ್ ಮೇಟಾ? ಯಾಕೆ ನಾನು ಕೇಳಿದ್ರಲ್ಲಿ ಏನ್ ತಪ್ಪಿತ್ತು? ನೀವಿಬ್ರು 30 ದಿನ ಒಂದೇ ರೂಮಲ್ಲಿದ್ರಿ. ನಿಮ್ಮಿಬ್ರು ಮಧ್ಯೆ ಏನು ನಡೆದೇ ಇಲ್ವಾ? ಛೀ, ನೀನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ, ಅದ್ರಲ್ಲೂ ಅವಳು ನಿನ್ ಕ್ಲೋಸ್ ಫ್ರೆಂಡ್, ಅವಳ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡ್ತಿ ಅಂತ ನಾನು ಅನ್ಕೊಂಡಿಲ್ಲ. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು. ಛೇ, ನಾನು ಇವತ್ತು ಮಾತಾಡ್ತಾ ಇದ್ದೀನಿ 4 ಗೋಡೆಗಳ ಮಧ್ಯೆ. ನಾಳೆ ವಟಾರದವರೆಲ್ಲ ಮಾತಾಡ್ತಾರೆ, ನಾಡಿದ್ದು ಇಡೀ ಊರೇ ಮಾತಾಡುತ್ತೆ. ಒಳ್ಳೆ ಮನ್ಸಿಲ್ದೇ ಇದ್ದವರು ಬೇಕಾದ್ ಮಾತಾಡ್ತಾರೆ, ಅದಕ್ಕೆ ನಾವು ತಲೆ ಕೆಡ್ಸ್ಕೋಬಾರ್ದು. ಆದ್ರೆ ನಾವು ಬಾಳ್ಬೇಕಾಗಿರೋದು ಅಂಥವ್ರ ಮಧ್ಯೆ. ಅದನ್ನ ಈ 30 ದಿನದಲ್ಲಿ ನೀವು ಅನುಭವಿಸಿದ್ದೀರಾ. ನಿಮ್ಮಿಬ್ರ ಮಧ್ಯೆ ಕೆಟ್ಟ ಸಂಬಂಧ ಇಲ್ಲ ಅಂತ ನಾನ್ ನಿಮ್ಮನ್ನ ನಂಬಿ ಮದ್ವೆ ಆಗ್ಬೋದು. ಆದ್ರೆ ಐಶ್ವರ್ಯ, ಅವಳನ್ನ ಯಾರು ಮದ್ವೆ ಮಾಡ್ಕೋತಾರೆ? ಒಂದ್ ವೇಳೆ ಅವಳ ಮದ್ವೆ ಆದ್ರೂ ಸಹ ಅವಳ ಗಂಡ ಅವಳನ್ನ ಚೆನ್ನಾಗಿ ನೋಡ್ಕೋತಾನ? ಅದೇ ನೋವಲ್ಲಿ ಅವಳೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಯಾರಿದ್ದಾರೆ ಅವಳನ್ನ ನೋಡ್ಕೊಳ್ಳೋದಿಕ್ಕೆ? ಫಸ್ಟ್ ಆಫ್ ಆಲ್ ಅವಳಿಗೆ ಅಪ್ಪ ಅಮ್ಮ ಇಲ್ಲ. ಒಂದು ಫ್ರೆಂಡ್ ಆಗಿ ನಾನೇ ಅವಳನ್ನ ಮರೆತ್ರೆ ಫ್ರೆಂಡ್ಶಿಪ್ಗೆ ಏನ್ ಬೆಲೆ ಇರುತ್ತೆ ಹೇಳಿ? ಐಶು, ಐಶು, ನಡಿ ಹೋಗೋಣ. ಎಲ್ಲಿಗೆ? ನಮ್ಮನೆಗೆ.
ನಾನ್ ಬರಲ್ಲ ಶಿವು. ನೀ ಬರ್ಲೇಬೇಕು. ನಾನ್ ನಿನ್ಗೊಂದ್ ಮದ್ವೆ ಮಾಡೋವರೆಗೂ ನೀನ್ ಅಲ್ಲೇ ಇರ್ಬೇಕು. ನನ್ ಮದ್ವೆನಾ? ನನ್ ಮದ್ವೆ ನೀನ್ ಯಾಕೆ ಮಾಡ್ಬೇಕು? ನಮ್ಮಿಬ್ಬರ ಬಗ್ಗೆ ತಪ್ಪಾಗಿ ಮಾತಾಡ್ತಿರೋ ಜನರ ಬಾಯಿ ಮುಚ್ಸಕ್ಕೆ. ನೀನ್ ತಪ್ಪು ತಿಳ್ಕೊಂಡಿದ್ಯಾ? ನಮ್ಮಿಬ್ಬರ ಬಗ್ಗೆ ಯಾರು ತಪ್ಪಾಗಿ ಮಾತಾಡ್ತಿಲ್ಲ. ಯಾರೋ ಯಾಕೆ? ನಮ್ಮಿಬ್ಬರ ಬಗ್ಗೆ ಚೆನ್ನಾಗಿ ಗೊತ್ತಿರೋ ನಿನ್ ಕ್ಲೋಸ್ ಫ್ರೆಂಡ್ ಶ್ರುತಿನೇ ಮಾತಾಡಿದ್ಲು. ಇನ್ ಬೇರೆಯವ್ರ ಬಗ್ಗೆ ಏನ್ ಗ್ಯಾರಂಟಿ? ಶ್ರುತಿನಾ? ಅವಳು ನಿನಗೆಲ್ ಸಿಕ್ಕಿದ್ಲು? ಅವಳ ಮನೆಯಲ್ಲಿ. ನೀನ್ ಯಾಕಲ್ಲಿ ಹೋಗಿದ್ದೆ? ಐಶು, ನಿನಗೆ ಇಷ್ಟ ದಿನ ಒಂದು ವಿಷಯ ಹೇಳ್ದೆ ಮುಚ್ಚಿಟ್ಟಿದ್ದೆ. ನಾನು ಇಲ್ಲಿಗೆ ಬರೋ ಕಾರಣನೇ ಶ್ರುತಿ. ನಾನು ಶ್ರುತಿನ ಪ್ರೀತಿಸ್ತಿದ್ದೀನಿ ಐಶು. ಅಯ್ಯೋ ದೇವ್ರೆ, ನಾನು ಎಂತ ತಪ್ಪಾಡ್ಬಿಟ್ಟೆ. ಐಶು, ಯಾಕೆ ಅಳ್ತಿದ್ಯಾ? ನೀನೇನ್ ತಪ್ಪು ಮಾಡಿದೆ? ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಶಿವು. ನನಗೆ ಗೊತ್ತಿಲ್ಲದೆ ನಾನು ನಿನ್ನ ಲವ್ ಮಾಡಿದೆ. ಈ ವಿಷಯ ಶ್ರುತಿಗೆ ಹೇಳಿ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಐಶು, ನೀನ್ ನನ್ನ ಪ್ರೀತಿಸ್ದ? ಹೌದು, ಬರೀ ಶಿವು ಅಂತ ನಾನಿನ್ನ ಪ್ರೀತಿಸ್ದೆ. ಶಿವರಾಜ್ ಅರಸು ಅಂತ ಗೊತ್ತಿರ್ಲಿಲ್ಲ. ಅದ್ ಗೊತ್ತಾದ್ಮೇಲೆ ಹೇಳಿದ್ರೆ ಎಲ್ಲಿ ನನ್ ಮೇಲೆ ಕೀಳ್ ಭಾವನೆ ಬರುತ್ತೋ ಅಂತ ಆ ವಿಷಯ ನನಗೆ ಹೇಳಿಲ್ಲ. ನಿನ್ನ ಪ್ರೀತಿಸಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಶಿವು, ಪ್ಲೀಸ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಶಿವು, ಪ್ಲೀಸ್. ಹೌದು ಶಿವು, ಐಶ್ವರ್ಯ ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾಳೆ. ಜೀವನ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ ಅಂತ ಮಾತ್ರ ನಾನು ನಿಮ್ಗೆ ಹೇಳಿದ್ದು. ಆದ್ರೆ ಅವಳು ನಿಮ್ ಜೊತೆ ನಿಂತು ಅದೇನು ಅಂತ ನಿಮ್ಗೆ ತೋರಿಸಿದಾಳೆ. ನೀವ್ಯಾರು ಏನು ಅಂತ ಗೊತ್ತಿಲ್ದಿದ್ರು ತನ್ನ ರೂಮಲ್ಲಿ ನಿಮ್ಗಿರೋದಕ್ಕೆ ಜಾಗ ಕೊಟ್ಟು ಯಾವ ಹೆಣ್ಣು ಮಾಡದಿರೋಂಥ ಸಾಹಸ ಮಾಡಿದಾಳೆ. ಅವಳು ಎಂಥ ಪರಿಸ್ಥಿತಿಲಿ ಇದ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಅವಳಿಗಿಂತ ಒಳ್ಳೆ ಹುಡುಗಿ ನಿಮ್ಗೆ ನೆಲ್ ಸಿಗ್ತಾಳೆ ಹೇಳಿ? ಏನಾದ್ರೂ ಪಡೆಯೋಕೆ ಬರೀ ಆಸೆ ಇದ್ರೆ ಸಾಲದು, ಅರ್ಹತೆನೂ ಇರಬೇಕು. ಅದಿರೋದು ಬರೀ ಐಶುಗ್ ಮಾತ್ರ. ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನೀವು ನನ್ನ ಪ್ರೀತಿಗೆ ಬೆಲೆ ಕೊಡೋದಾದ್ರೆ ಪ್ಲೀಸ್ ನೀವು ಐಶ್ವರ್ಯನೇ ಮದುವೆ ಮಾಡ್ಕೋಬೇಕು. ನಾನಂತ ಅವಳಿಗೆ ಮೋಸ ಮಾಡೋದಿಲ್ಲ. ಇದೇ ನನ್ನ ಕೊನೆ ನಿರ್ಧಾರ. ನೋಡು, ಅವಳು ಹೇಳಿದ್ಲು ಅಂತ ನೀನ್ ಮನ್ಸು ಬದಲಾಯಿಸಿ ನನ್ನ ಮದ್ವೆ ಆಗ್ತೀನಿ ಅಂದ್ರು ಅದಕ್ಕೆ ನಾನು ಒಪ್ಪಲ್ಲ. ಶ್ರುತಿ ಎಷ್ಟು ಒಳ್ಳೆ ಹುಡುಗಿ ಗೊತ್ತಾ ನಿಂಗೆ? ನಿನ್ನಂತ ದೊಡ್ಡ ವ್ಯಕ್ತಿ ಪ್ರೀತಿಸ್ತಿದ್ದೀನಿ ಅಂದ್ರೆ ಯಾವ ಹುಡುಗಿ ಆದ್ರೂ ಕಣ್ಮುಚ್ಕೊಂಡು ಒಪ್ಕೋತಿದ್ಲಿ. ಆದ್ರೆ ಶ್ರುತಿ ಹಾಗೆ ಮಾಡ್ಲಿಲ್ಲ. ನಿನ್ಗೆ ಲೈಫ್ ಅಂದ್ರೆ ಏನು ಅಂತ ತಿಳಿಸೋ ಪ್ರಯತ್ನ ಪಟ್ಲು. ನೀನು ಜವಾಬ್ದಾರಿ ಇರೋ ವ್ಯಕ್ತಿ ಆಗ್ಬೇಕು ಅಂತ ಆಸೆ ಪಟ್ಲು. ನೀವಿಬ್ರು ಒಬ್ರನ್ನೊಬ್ಬನ್ ಪ್ರೀತಿಸಿದಿರಾ. ಇಲ್ಲಿ ನಾನ್ ಮಾತ್ರ ನಿನ್ನ ಪ್ರೀತಿಸ್ದೆ, ನೀನ್ ಯಾವತ್ತೂ ನನ್ನ ಪ್ರೀತಿಸ್ಲಿಲ್ಲ. ಚಂದ್ರನ್ ಬಿಂಬ ಬಾವಿಲ್ ಕಣ್ ಮಾತ್ರಕ್ಕೆ ಅದು ಬಾವಿಗ್ ಸ್ವಂತ ಅನ್ನೋದು ಮುಟ್ಟಾಳ್ತನ. ಹಾಗೆ ನಿನ್ ಪ್ರೀತಿನೂ ನನಗ್ ಸ್ವಂತ ಅಲ್ಲ. ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ನೀನ್ ಪ್ರೀತಿಸಿದ ಶ್ರುತಿನೇ ನಿನ್ ಮದ್ವೆ ಆಗ್ಬೇಕು. ಅವಳು ನಿನಗ್ ಸರಿಯಾದ ಜೋಡಿ. ನಾನ್ ಮಾತ್ರ ನಿನ್ನ ಮದ್ವೆ ಆಗಿ ನನ್ ಶ್ರುತಿಗೆ ನಾನು ಅನ್ಯಾಯ ಮಾಡಲ್ಲ. ಇದೇ ನನ್ ಕೊನೆ ನಿರ್ಧಾರ.